ಹೇಳಮ್ಮ. ಗುಂಡಣ್ಣ ಏನು ಹೇಳಮ್ಮ. ಡೈನಿಂಗ್ ಟೇಬಲ್ ಮೇಲೆ ಒಂದು ಫ್ಲಾಸ್ಕ್ನಾಗ 5-6 ಕಪ್ ಕಾಫಿ ಹಾಕಿ 3 ಬಿಸ್ಕೆಟ್ ಇಟ್ಟು ಒಂದು 5-6 ಕಪ್ ಪ್ಲಾಸ್ಟಿಕ್ ಗ್ಲಾಸ್ಗಳೆಲ್ಲ ಇಟ್ಟೀನಿ. ಅದನ್ನ ಫ್ಲಾಸ್ಕು ಕಾಣವಲ್ದು, ಬಿಸ್ಕೆಟು ಇಲ್ಲ, ಗ್ಲಾಸ್ಗಳು ಕಾಣವಲ್ವು ನೋಡು. ಅವು ಮೂರನ್ನು ನಾನೇ ತೊಗೊಂಡೋಗಿ ನಮ್ಮ ನೀನು ಫ್ಲಾಸ್ಕ್ ಇಟ್ಟಿದ್ಯಲ್ಲ ಟೇಬಲ್ ಮೇಲೆ, ಅದನ್ನು ಫ್ಲಾಸ್ಕ್ ಹಾಕ್ಕೊಂಡು ಬಿಸ್ಕೆಟ್ ಪ್ಯಾಕೆಟು ಲೋಟ ತೊಗೊಂಡು ನಾನೇ ಜಾಲಿಯಾಗಿ ಟ್ರಿಪ್ ಹೋಗ್ಬೇಕಂತ ಇದ್ದೆ. ಅವಾಗ ಅಲ್ಲಿ ದಾರಾಗ ನಾನು ಹೋಗೋ ಮುಂದೆ ಹೊಲ ಕಾಣ್ತು. ಅಲ್ಲಿ ಫ್ಲಾಸ್ಕ್ ಅದಲ್ಲ ಕಾಫಿ ಅದನ್ನ ಅಂತ ಕೇಳಿದರು. ಹೂನಮ್ಮ ಅದ ಅಂತ ಕಾಫಿ ತೊಗೊಂಡು ಹೋದೆ. ಅಲ್ಲಿ ಅವರಿಗೆ ನಾನು ಲೋಟದಾಗ ಕಾಫಿ ಹಾಕಿ ಕೊಟ್ಟೆ. ಒಂದು ಕಪ್ ಕಾಫಿ ಹಾಕಿ ಬಿಸ್ಕೆಟ್ಗಳು ಕೊಟ್ಟೆ. ನಾನು ಕಾಫಿ ಕುಡ್ಕತ ಬಿಸ್ಕೆಟ್ ತಿನ್ಕತ ಅವ್ರ ಜೊತೆಗೆ ಮಾತಾಡ್ಕೇತ ಕೂತಿದ್ದೆ. ಅವರು ಕಾಫಿ ಬಿಸ್ಕೆಟಿಗೆ ದುಡ್ಡು ಕೊಟ್ಟರು. 50 ರೂಪಾಯಿ ದುಡಿಮೆ ಆಗಿದ್ದಮ್ಮ, ತಗೋ ದುಡ್ಡು. ಅಯ್ಯೋ ನಿನ್ನ ಮನೆ ಹಾಳಾಗ, ಮನೆಗೆ ಕಾಫಿ ಮಾಡಿ ದುಡಿ ಅಂತದ್ದು ನಿನಗೇನಾಗ್ಯದೋ ಹಾಳಾದನೆ. ಅಲ್ಲೆಲ್ಲರಿಗೂ ಹೋಗಿ ಕಾಫಿ ಮಾರ್ಕೊಂಬರ ಅಂತ ಹೇಳಿದ್ರು, ಬಿಡು ಹೋಗ್ಲಿ. ಸರಿ ಬಿಡ್ಬಾ, ಸರಿ.